ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ವೈದ್ಯ ಪತಿಯಿಂದ ವೈದ್ಯ ಪತ್ನಿ ಕೃತಿಕಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಡಾಕ್ಟರ್ ಮಹೇಂದ್ರ ಕಸ್ಟಡಿ ಅವಧಿ ಮುಕ್ತಾಯ ಆಗ್ತಾ ಇದೆ. FSL ವರದಿ ಬಳಿಕ ಬಂಧಿಸಿ 7 ದಿನ ಕಸ್ಟಡಿಗೆ ಅಂತ ಪಡ್ಕೊಂಡಿದ್ರು. ಇವತ್ತು ಮಧ್ಯಾಹ್ನದ ಬಳಿಕ ಕೋರ್ಟ್ಗೆ ಆರೋಪಿಯನ್ನು ಹಾಜರುಪಡಿಸಲಾಗುತ್ತೆ. ಮಾರತಹಳ್ಳಿ ಪೊಲೀಸರು ಕೋರ್ಟ್ಗೆ ಆರೋಪಿ ಹಾಜರುಪಡಿಸ್ತಾರೆ. ಅಸ್ಪಷ್ಟ ಅಪೂರ್ಣ ಮಾಹಿತಿಯನ್ನ ಕೊಟ್ಟಿರೋದು ವೈದ್ಯ ಮಹೇಂದ್ರ ವಿಚಾರಣೆ ಸಂದರ್ಭದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಹೀಗಾಗಿ ಆರೋಪಿ ಮಹೇಂದ್ರನನ್ನ ಮತ್ತೆ ವಶಕ್ಕೆ ಕೋರುವಂತಹ ಸಾಧ್ಯತೆ ಇದೆ. ಇವತ್ತಿಗೆ ಕಸ್ಟಡಿ ಅವಧಿ ಅಂತ್ಯ ಆಗ್ತಾ ಇದೆ. FSL ವರದಿ ಬಂದ ಮೇಲೆ ಬಂಧಿಸಿ 7 ದಿನ ಈ ವೈದ್ಯನನ್ನ ಕಸ್ಟಡಿಗೆ ಪಡೆಯಲಾಗಿತ್ತು. ತನ್ನ ಪತ್ನಿಯನ್ನೇ ಕೊಲೆ ಮಾಡಿದಂತಹ ಆರೋಪ ಡಾಕ್ಟರ್ ಮಹೇಂದ್ರ ವಿರುದ್ಧ ಇರುವಂಥದ್ದು. ಆದರೆ ಆತ ಏನೂ ಬಾಯ್ಬಿಟ್ಟಿಲ್ಲ, ಸರಿಯಾಗಿ ಅಸ್ಪಷ್ಟ ಅಪೂರ್ಣ ಮಾಹಿತಿ ಕೊಟ್ಟಿದ್ದಾನೆ ಅನ್ನೋದು ಮಾಹಿತಿ. ಈ ಹಿನ್ನೆಲೆಯಲ್ಲಿ ಆರೋಪಿ ಮಹೇಂದ್ರನನ್ನ ಮತ್ತೆ ವಶಕ್ಕೆ ಕೋರುವಂತಹ ಸಾಧ್ಯತೆ ಇದೆ. ಇವತ್ತು ಮಧ್ಯಾಹ್ನದ ಬಳಿಕ ಕೋರ್ಟ್ಗೆ ಆರೋಪಿಯನ್ನ ಹಾಜರುಪಡಿಸಲಾಗುತ್ತೆ. ಈ ಬಗ್ಗೆನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಈ ಮಹೇಂದ್ರ ತನ್ನ ಪತ್ನಿಯನ್ನ ಯಾವ ರೀತಿ ಕೊಲೆ ಮಾಡಿದ ಅನ್ನೋದಕ್ಕೆ ಸಾಕಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದ್ವು. ಈವರೆಗೆ ಆದಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಏನೇನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಈ ಮಹೇಂದ್ರ ಏನು ಡೀಟೇಲ್ಸ್ ಅನ್ನ ಬಾಯ್ಬಿಟ್ಟಿಲ್ವಾ, ಹಾಗಿದ್ರೆ ಒಪ್ಕೊಂಡಿಲ್ವಾ ತನ್ನ ತಪ್ಪನ್ನ? ಪ್ರತಿಮಾ, ಪತಿಯಿಂದಲೇ ಪತ್ನಿ ಡಾಕ್ಟರ್ ಕೃತಿಕಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾರತಹಳ್ಳಿ ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. FSL ನ ರಿಪೋರ್ಟ್ ಬಳಿಕ ಆ ವೈದ್ಯ ಮಹೇಂದ್ರ ಈತನನ್ನ ವಶಕ್ಕೆ ಪಡೆದುಕೊಂಡಿದ್ದಂತಹ ಪೊಲೀಸರು 7 ದಿನಗಳವರೆಗೂ ಕೂಡ ಪೊಲೀಸ್ ಕಸ್ಟಡಿಗೆ ಕೋರಿದ್ರು. ಪೊಲೀಸರ ಕಸ್ಟಡಿಯ ಮನವಿಯನ್ನು ಆಲಿಸಿದ ನ್ಯಾಯಾಲಯ ಈಗ 7 ದಿನಗಳವರೆಗೂ ಕೂಡ ಪೊಲೀಸ್ ಕಸ್ಟಡಿಗೆ ನೀಡಿ ಆತನನ್ನ ಆದೇಶವನ್ನು ಮಾಡಲಾಗಿತ್ತು. ಇದಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಹತ್ವದ ಸಾಕ್ಷ್ಯಾಧಾರಗಳನ್ನು ಕೂಡ ಈಗಾಗಲೇ ಪೊಲೀಸರು ಸಂಗ್ರಹವನ್ನು ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈತ ಅನಸ್ತೇಷಿಯಾ ಡೋಸೇಜ್ ಅನ್ನು ನೀಡಿದ್ದ, ಇದನ್ನ ಎಲ್ಲಿಂದ ತೆಗೆದುಕೊಂಡು ಬಂದಿದ್ದ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಮಾಡಿರ್ತಕ್ಕಂಥದ್ದು. ಈತ ಮೆಡಿಕಲ್ ಸ್ಟೋರ್ ಒಂದಿರುತ್ತ ಮಾರತಹಳ್ಳಿಯಲ್ಲಿರ್ತಕ್ಕಂಥ ಸಮೀಪದ ಮೆಡಿಕಲ್ ಸ್ಟೋರ್ ಒಂದಿರುತ್ತ ತಾನು ವೈದ್ಯನಾಗಿರೋದಾಗಿ ತಿಳಿಸಿ ಆ ಮೆಡಿಕಲ್ ಶಾಪ್ ಅನ್ನು ಪಡ್ಕೊಂಡಿದ್ದ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಆ ಪರ್ಚೇಸ್ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಆತನಿಕ ಹೇಳಿಕೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಇದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಾಕ್ಷ್ಯವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಆತನೇ ಪರ್ಚೇಸ್ ಮಾಡಿ ತೆಗೆದುಕೊಂಡು ಬಂದು ಆ ಪತ್ನಿಗೆ ನೀಡಿರ್ತಕ್ಕಂಥದ್ದು ಇನ್ವೆಸ್ಟಿಗೇಷನ್ ನ ವೇಳೆಯಲ್ಲಿ ಪೊಲೀಸರಿಗೆ ಕಂಡು ಬಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಆತನು ಕೂಡ ವಿಚಾರಣೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಪೊಲೀಸರ ಪ್ರಶ್ನೆಗಳಿಗೆ ಆತ ಸಮರ್ಪಕವಾಗಿ ಸಂಪೂರ್ಣವಾಗಿ ಯಾವುದೇ ರೀತಿಯ ಮಾಹಿತಿ ಇನ್ನೂ ಕೂಡ ಬಿಟ್ಕೊಟ್ಟಿಲ್ಲ ಅಂತ ಹೇಳಿ ಲಭ್ಯ ಆಗಿರ್ತಕ್ಕಂಥದ್ದು. ಅಸ್ಪಷ್ಟವಾಗಿ ಗೊಂದಲದ ಹೇಳಿಕೆಗಳನ್ನ ಆತ ಪೊಲೀಸರಿಗೆ ನೀಡಿದ್ದಾನೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ವಿಚಾರಣೆಗೊಳಪಡಿಸಿದ್ದಾರೆ. ಇಂದು ಆತನ ಪೊಲೀಸ್ ಕಸ್ಟಡಿಯ ಅವಧಿ ಇದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಮತ್ತೆ ಹಾಜರುಪಡಿಸಲಿದ್ದಾರೆ. ಪೊಲೀಸರಿಗೆ ಆತನ ವಿಚಾರಣೆಯನ್ನ ಮಾಡಬೇಕಾಗಿರೋ ಅವಶ್ಯಕತೆ ಮತ್ತಷ್ಟು ಇದ್ದಂತಹ ಸಂದರ್ಭದಲ್ಲಿ ಆತನ ವಶಕ್ಕೆ ಕೇಳುವಂತ ಸಾಧ್ಯತೆಗೂ ಕೂಡ ಇರತಕ್ಕಂಥದ್ದು. ಇದು ಮಧ್ಯಾಹ್ನದ ಬಳಿಕ ಆತನನ್ನ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಮೂಲತಃ ಆತನು ಕೂಡ ವೈದ್ಯನಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಮರ್ಪಕವಾಗಿ ಸಂಪೂರ್ಣವಾಗಿ ಪೊಲೀಸರ ವಿಚಾರಣೆಗೆ ಆತ ಸಹಕಾರ ನೀಡ್ತಿಲ್ಲ ಅನ್ನೋ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಶಿವಪ್ರಸಾದ್. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.